ನಟ ದರ್ಶನ್ ಅವರಿಗೆ ಷರತ್ತುಬದ್ಧ ಜಾಮೀನು ಲಭ್ಯವಾಗಿದೆ ಅನ್ನೋದರ ಮಾಹಿತಿ ಕೊಡ್ತಾ ಇದ್ವಿ. ಆ ಷರತ್ತುಗಳು ಏನೇನು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ನಟ ದರ್ಶನ್ಗೆ ಕಂಡೀಷನಲ್ ಬೇಲ್ ಸಿಕ್ಕಿದೆ. ಕಂಡೀಷನಲ್ ಬೇಲ್ ಇದು. ಆ ಕಂಡೀಷನ್ಸ್ ಏನು, ಹೊಸ ಕಂಡೀಷನ್ಸ್ ಆಡ್ ಆನ್ ಆಗಿದೆಯಾ? ಪ್ರಕರಣ ಮುಗಿಯೋ ತನಕ ಬೆಂಗಳೂರು ಬಿಟ್ಟು ಹೋಗುವಂತೆ ಇಲ್ಲ, ಅಂದ್ರೆ ಪ್ರಕರಣ ಇತ್ಯರ್ಥ ಆಗೋ ತನಕ ಹೋಗುವಂತೆ ಇಲ್ಲ. ಎಲ್ಲ ಆರೋಪಿಗಳು ಕೂಡ ಬೆಂಗಳೂರಿನಲ್ಲೇ ಇರಬೇಕು. ನ್ಯಾಯಾಲಯದ ವ್ಯಾಪ್ತಿ ಅಂತ ಇದನ್ನ ಕರೀತಾರೆ. ಸೊ ಅದರಲ್ಲೇ ಇರಬೇಕು. ಪ್ರತಿ ವಿಚಾರಣೆಗೂ ಕೂಡ ಆರೋಪಿಗಳು ಹಾಜರಾಗಬೇಕು, ಮಿಸ್ ಮಾಡದೆ ಅನ್ನೋದನ್ನ ಹೇಳ್ತಾರೆ. ಹಾಗೆ ಕೋರ್ಟ್ ಅನುಮತಿಯನ್ನ ಪಡೆಯದೆ ಯಾವುದೇ ಕಾರಣಕ್ಕೂ ಬೆಂಗಳೂರನ್ನ ಬಿಡುವಂತೆ ಇಲ್ಲ ಅನ್ನೋದನ್ನ ಕೂಡ ಕಂಡೀಷನ್ನ ಭಾಗವಾಗಿ ಸೂಚಿಸಲಾಗಿದೆ. 1 ಲಕ್ಷ ರೂಪಾಯಿ ವೈಯಕ್ತಿಕ ಬಾಂಡ್ ಅನ್ನ ನೀಡೋದಕ್ಕೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಶ್ಯೂರಿಟಿ ಡೆಪಾಸಿಟ್ ಅನ್ನು ಮಾಡಬೇಕಾಗತ್ತೆ. ಜಾಮೀನು ಸಿಕ್ಕರೂ ಕೂಡ ದರ್ಶನ್ಗೆ ಶೂಟಿಂಗ್ಗೆ ಹೋಗದಂತಹ ಸ್ಥಿತಿ ಇದೆ. ಸೊ ಅರ್ಧ ಖುಷಿ ಅರ್ಧ ಸಂಕಷ್ಟ ಇವರನ್ನೇ ನಂಬಿರುವಂತಹ ನಿರ್ಮಾಪಕರ ಭವಿಷ್ಯ, ಚಿತ್ರದ ಭವಿಷ್ಯ ಇನ್ನೂ ತೂಗುಯ್ಯಾಲೆಯಲ್ಲೇ ಇದೆ. ಈ ಪ್ರಕರಣದ ಟ್ರಯಲ್ ಡೇಟ್ಸ್ ಇನ್ನೂ ನಿಗದಿ ಆಗಿಲ್ಲ. ಇದು ಫಾಸ್ಟ್ ಟ್ರ್ಯಾಕ್ಗೆ ಹೋಗುತ್ತಾ ಅಥವಾ ರೆಗ್ಯುಲರ್ ಕೋರ್ಟ್ನಲ್ಲಿ ಪ್ರಾಸೆಸ್ ಆಗುತ್ತಾ ಗೊತ್ತಿಲ್ಲ. ಡೀಟೇಲ್ಸ್ ಕೊಡ್ತಾರೆ ಮುರಳಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುರಳಿ, ಈಗ ಕಂಡೀಷನ್ಸ್ ನಾವು ಲಾಸ್ಟ್ ಟೈಮ್ ಮೆಡಿಕಲ್ ಬೇಲ್ ಸಿಕ್ಕಾಗ ನೋಡಿದ್ವಿ ಯಾವ ರೀತಿ ಕಂಡೀಷನ್ಸ್ ಅನ್ನು ಹಾಕಿದ್ರು ಅಂತ. ಆ ಕಂಡೀಷನ್ಸ್ ಜೊತೆಗೆ ಇನ್ನೇನಾದರೂ ಎಕ್ಸ್ಟ್ರಾ ಕಂಡೀಷನ್ಸ್ ಆ್ಯಡ್ ಆಗಿದೆಯಾ ಇಲ್ಲಿ? ಅದೊಂದು ಕುತೂಹಲ ಇದೆ. ಮಮತಾ, ಖಂಡಿತ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾದ ಷರತ್ತುಗಳನ್ನು ಈಗ ಹೈಕೋರ್ಟ್ ವಿಧಿಸಿರುವಂಥದ್ದು. ಅದರಲ್ಲೂ ಕೂಡ ಬೆಂಗಳೂರನ್ನ ಬಿಟ್ಟು ಹೋಗಬಾರ್ದು ಅಂತೇಳಿ. ಯಾಕೆಂದರೆ ದರ್ಶನ್ ಒಬ್ಬ ಫಿಲಮ್ ಸ್ಟಾರ್, ಅವರು ಶೂಟಿಂಗ್ಗಳನ್ನು ಹೊರಗಡೆ ಹೋಗಿ ಕೂಡ ಮಾಡಬೇಕಾದಂಥ ಪರಿಸ್ಥಿತಿ ಇದೆ. ಆ ಸಂದರ್ಭದಲ್ಲಿ ದರ್ಶನ್ ಇದನ್ನು ಯಾವ ರೀತಿಯಲ್ಲಿ ಪರಿಗಣಿಸ್ತಾರೆ, ಜೊತೆಗೆ ಲೋಯರ್ ಕೋರ್ಟ್ಗೆ ಹೋಗಿ ಇದನ್ನು ಮತ್ತೆ ರಿಲ್ಯಾಕ್ಸೇಷನನ್ನು ಪಡ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡುವಂಥ ಸಾಧ್ಯತೆಗಳಿರುವಂಥದ್ದು. ಮಮತಾ, ಈಗಿನ ಕಂಡೀಷನ್ಸ್ ಏನಂದರೆ 1 ಲಕ್ಷ, ಪ್ರತಿಯೊಬ್ಬರ 7 ಜನ ಆರೋಪಿಗಳೇನಿದ್ದಾರೆ ತಲಾ 1 ಲಕ್ಷ ಮತ್ತು 2 ಶ್ಯೂರಿಟಿ ಮತ್ತು ಸಾಕ್ಷಿಗಳ ಮೇಲೆ ಪ್ರಭಾವನ ಬೀರಬಾರ್ದು ಮತ್ತು ವಿದೇಶಕ್ಕೆ ಹೋಗಬಾರ್ದು. ಅದರಲ್ಲಿ ವಿದೇಶಕ್ಕೆ ಹೋಗಬಾರ್ದು ಅನ್ನೋದಕ್ಕಿಂತ ಹೆಚ್ಚಾಗಿ ಬೆಂಗಳೂರು ಟ್ರಯಲ್ ಕೋರ್ಟ್ ವ್ಯಾಪ್ತಿ ಏನಿದೆ, ಟ್ರಯಲ್ ಕೋರ್ಟನ್ನು ಕೂಡ ಬಿಟ್ಟು ಹೊರಗಡೆ ಹೋಗಬಾರ್ದು ಅಂತೇಳಿ ಷರತ್ತುಗಳನ್ನು ವಿಧಿಸಿರುವಂಥದ್ದು. ಆ ವಿಧಿಸಿರೋ ಜೊತೆಗೆ ಪ್ರತಿ ವಿಚಾರಣೆಗೂ ಕೂಡ ಇನ್ನೂ ಟ್ರಯಲ್ ಫಿಕ್ಸ್ ಆಗಿಲ್ಲ, ಇನ್ನೂ ಕೂಡ ಚಾರ್ಜ್ ಫ್ರೇಮನ್ನು ಮಾಡಿಲ್ಲ. ಚಾರ್ಜ್ ಫ್ರೇಮನ್ನು ಮಾಡಿದ ಬಳಿಕ ಪ್ರತಿ ವಿಚಾರಣೆಗೂ ಕೂಡ ಇದು ಟ್ರಯಲ್ ಕೋರ್ಟ್ನಲ್ಲಿ ಇರ್ತದೆ. ಆ ಸಂದರ್ಭದಲ್ಲಿ ಯಾವಾಗ ಸಮನ್ಸನ್ನು ಮಾಡ್ತಾರೆ, ಯಾವಾಗ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಕೋರ್ಟ್ ಸೂಚನೆಯನ್ನು ಕೊಡುತ್ತೆ. ಆ ಸೂಚನೆಯನ್ನು ಕೊಟ್ಟಾಗ ವಿತೌಟ್ ಫೇಲ್ ಅವರು ಪ್ರತಿ ವಿಚಾರಣೆಗೂ ಕೂಡ ಅವರು ಹಾಜರಾಗಬೇಕು ಅಂತೇಳಿ ಇನ್ನು ತಮ್ಮ ಜಾಮೀನಿನ ಆದೇಶ ಏನಿತ್ತು, ಜಾಮೀನಿನ ಆದೇಶದಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಮುರಳಿ.